ಓಂ ಶಾಂತಿ. ಮುರಳಿಯ ದಿನಾಂಕ 20/4/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 18/1/2005. सेकंड में देह भान से मुक्त हो, जीवन मुक्त स्थिति का अनुभव करो और मास्टर मुक्ति जीवन मुक्ति दाता बनो. ಸೆಕೆಂಡಲ್ಲಿ ದೇಹ ಭಾವನೆಯಿಂದ ಮುಕ್ತ ಆಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಮತ್ತು ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ दाता आगिरी. आज बाप दादा चारों ओर के लक्की और लवली बच्चों को देख रहे. ಈ ದಿನ ಬಾಪ್ ದಾದಾರವರು 4 ಕಡೆಯ ಭಾಗ್ಯಶಾಲಿ ಮಕ್ಕಳು ಮತ್ತು ಪ್ರೀತಿಯ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹರೇಕ್ ಬಚ್ಚಾ ಸ್ನೇಹ ಮೇ ಸಮಾಯಾ ಹುವಾ ಹೈ. ಪ್ರತಿಯೊಬ್ಬ ಮಗುವು ಕೂಡ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗಿದೆ. यह परमात्मा स्नेह अलौकिक स्नेह है. इस स्नेह ने ही बच्चों को बाप का बनाया है. ಈ ಪರಮಾತ್ಮನ ಸ್ನೇಹ ಅಲೌಕಿಕ ಸ್ನೇಹ ಆಗಿದೆ. ಈ ಸ್ನೇಹವೇ ಮಕ್ಕಳನ್ನು ತಂದೆಯ ಮಕ್ಕಳನ್ನಾಗಿ ಮಾಡಿದೆ. ಸ್ನೇಹನೇ ಹಿ ಸಹಜ ವಿಜಯಿ ಬನಾಯ್. ಈ ಸ್ನೇಹನೇ ಮಕ್ಕಳನ್ನು ಸಹಜ ವಿಜಯಿಯನ್ನಾಗಿ ಮಾಡಿದೆ. आज अमृत वेले से चारों ओर के हर बच्चे ने अपने स्नेह की माला बाप को पहनाई, क्योंकि हर बच्चा जानता है कि यह परमात्मा स्नेह क्या से क्या बना देता है. ಈ ದಿನ ಅಮೃತ ವೇಳೆಯಿಂದ ಎಲ್ಲ ಮಕ್ಕಳು ತಮ್ಮ ಸ್ನೇಹದ ಮಾಲೆಗಳನ್ನು ತಂದೆಗೆ ಅರ್ಪಿಸಿದರು. ಏಕೆ ಅಂದರೆ ಪ್ರತಿಯೊಬ್ಬರಿಗೂ ತಿಳಿದಿದೆ ಈ ಪರಮಾತ್ಮನ ಸ್ನೇಹ ನಮ್ಮನ್ನು ಏನಿದ್ದವ್ರನ್ನ ಏನನ್ನಾಗಿ ಮಾಡ್ತಾ ಇದೆ ಅಂತ. स्नेह की अनुभूति अनेक परमात्मा खजाने के मालिक बनाने वाली. ಸ್ನೇಹದ ಅನುಭವ ಮಕ್ಕಳನ್ನು ಅನೇಕ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವಂಥದ್ದಾಗಿದೆ. सर्व परमात्मा खजानों की गोल्ड चाबी बाप ने सर्व बच्चों को दी है. ಮತ್ತು ಪರಮಾತ್ಮ ಎಲ್ಲ ಖಜಾನೆಗಳ ಗೋಲ್ಡನ್ ಚಾವಿಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಜಾನ್ತೆ ಹೋ ವ ಗೋಲ್ಡನ್ ಚಾಬಿ ಕ್ಯಾ ಹೈ? ಗೊತ್ತಿದೆಯೇ ಆ ಒಂದು ಚಿನ್ನದ ಚಾವಿ ಯಾವುದಾಗಿದೆ ಅಂತ? ವಹ ಗೋಲ್ಡನ್ ಚಾಬಿ ಹೈ ಮೇರಾ ಬಾಬಾ. ಆ ಗೋಲ್ಡನ್ ಚಾವಿಯಾಗಿದೆ ನನ್ನ ಬಾಬಾ ಎಂದು ಹೇಳುವುದು, ನೆನಪು ಮಾಡುವುದು. मेरा बाबा कहा और सर्व खजानों के अधिकारी बन गए. ಯಾವಾಗ ಮಕ್ಕಳು ನೀವು ನನ್ನ ತಂದೆ ಅಂತ ಹೇಳ್ತೀರಿ ಆಗ ಸರ್ವ ಖಜಾನೆಗಳಿಗೆ ಅಧಿಕಾರಿ ಆಗಿಬಿಡ್ತೀರಿ. सर्व प्राप्तियों के अधिकार से संपन्न बन गए. सर्व शक्तियों से समर्थ बन गए. मास्टर सर्वशक्तिवान आत्माएं बन गए. ನನ್ನ ಬಾಬಾ ಅಂತ ಒಪ್ಕೊಂಡಿದ್ದ ಕೂಡಲೇ ಮಕ್ಕಳು ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿಯಾಗಿಬಿಟ್ರು. ಸರ್ವಶಕ್ತಿಗಳಿಂದ ಸಮರ್ಥ ಆಗಿಬಿಟ್ರು. ಮಾಸ್ಟರ್ ಸರ್ವಶಕ್ತಿವಾನ್ ಆಗಿಬಿಟ್ರು. ऐसे संपन्न आत्मा उनके दिल से क्या गीत निकलता है. ಈ ಥರ ಸಂಪನ್ನ ಆಗಿರುವಂತಹ ಆತ್ಮಗಳ ಹೃದಯದಿಂದ ಯಾವ ಹಾಡು ಮೂಡಿ ಬರ್ತದೆ? ಅಪ್ರಾಪ್ತ ನಹಿ ಕೋಯಿ ವಸ್ತು ಹಮ್ ಬ್ರಾಹ್ಮಣೋಂ ಕೆ ಖಜಾನೆ. ಬ್ರಾಹ್ಮಣರ ಖಜಾನೆಯಲ್ಲಿ
ಅಪ್ರಾಪ್ತಿ ಅನ್ನೋದೇ ಇಲ್ಲ ಅನ್ನುವ ಗೀತೆ ಅವರ ಹೃದಯದಲ್ಲಿ ಮೂಡಿಬರ್ತದೆ. आज के दिन को स्मृति दिवस कहते हो. आज सभी बच्चों को विशेष आदिदेव ब्रह्मा बाप ज़्यादा स्मृति में आ रहा है. ब्रह्मा बाप आप ब्राह्मण बच्चों को देख हर्षित होते क्यों? ಇದು ಜನವರಿ 18ನೇ ತಾರೀಕಿನ ಮುರಳಿ ಆಗಿರುವ ಕಾರಣ ಈ ದಿನ ಎಲ್ಲ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆಯನ್ನು ನೆನಪು ಮಾಡ್ತಾ ಇದ್ದಾರೆ. ಇಂದಿನ ದಿನಕ್ಕೆ ಸ್ಮೃತಿ ದಿನ ಅಂತಲೂ ಹೇಳಲಾಗ್ತದೆ. ಹೇಗೆ ಮಕ್ಕಳು ಬ್ರಹ್ಮ ಬಾಬೋರ್ನ ಹೆಚ್ಚಿನ ರೀತಿಯಲ್ಲಿ ನೆನಪು ಮಾಡ್ತಾ ಇದ್ದಾರೆ, ಹಾಗೆ ಬ್ರಹ್ಮ ಬಾಬೋರು ಕೂಡ ಎಲ್ಲ ಬ್ರಾಹ್ಮಣ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಏಕೆ ಅಂದರೆ ಹರ್ ಬ್ರಾಹ್ಮಣ ಬಚ್ಚ ಕೋಟೋ ಮೇ ಕೋಯಿ ಭಾಗ್ಯವಾನ್ ಬಚ್ಚ ಹೈ. ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾದಂತಹ ಭಾಗ್ಯವಾನ್ ಮಗು ಆಗಿದೆ. अपने भाग्य को जानते हो ना. बाप दादा हर बच्चे के मस्तक में चमकता हुआ भाग्य का सितारा देख हर्षित होते. ಬಾಬೋರು ಎಲ್ಲ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. आज का स्मृति दिवस विशेष बाप दादा ने विश्व सेवा की जिम्मेवारी का ताज बच्चों को अर्पण किया. ಜನವರಿ 18ನೇ ತಾರೀಕಿನ ದಿನ ಬಾಬೋರು ವಿಶ್ವಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಮಕ್ಕಳಿಗೆ ಅರ್ಪಣೆ ಮಾಡಿದರು. तो यह स्मृति दिवस आप बच्चों के राज्य तिलक का दिवस है. ಸ್ಮೃತಿ ದಿನ ಅಂದರೆ ಮಕ್ಕಳಿಗೆ ರಾಜ್ಯ ತಿಲಕ ಕೊಟ್ಟಿರುವಂತಹ, ಜವಾಬ್ದಾರಿಯ ಕಿರೀಟ ಕೊಟ್ಟಿರುವಂತಹ ದಿನ ಆಗಿದೆ. बच्चों के विशेष साकार स्वरूप में विल पावर्स विल करने का दिन है. ಮಕ್ಕಳಿಗೆ ಸಾಕಾರದಲ್ಲಿ ತಮ್ಮ ಎಲ್ಲ ಶಕ್ತಿಗಳನ್ನು ಅರ್ಪಿಸಿದ ದಿನ ಆಗಿದೆ. सन शोज फादर इस कहावत को साकार करने का दिवस है. ಸ್ಮೃತಿ ದಿನ ಅಂದರೆ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಮಾಡುವಂತಹ ದಿನ ಆಗಿದೆ. बाप दादा बच्चों के निमित्त बन निस्वार्थ विश्व सेवा को देख खुश होते. ಬಾಪ್ ದಾದಾರವರು ಮಕ್ಕಳನ್ನು ನಿಮಿತ್ತ ಆಗಿರುವ ರೂಪದಲ್ಲಿ ನೋಡಿ, ಅವರು ಮಾಡುವ ನಿಸ್ವಾರ್ಥ ವಿಶ್ವ ಸೇವೆಯನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಮಕ್ಕಳು ನಿಮಿತ್ತ ಆಗಿ ನಿಸ್ವಾರ್ಥತೆಯಿಂದ ವಿಶ್ವ ಸೇವೆ ಮಾಡ್ತಿರೋದನ್ನು ನೋಡಿ ಬಾಬೋರ್ಗೂ ಕೂಡ ಖುಷಿ ಆಗ್ತಾ ಇದೆ. ಬಾಪ್ ದಾದಾ करावन हार है, करन हार बच्चों के हर कदम को देख ಖುಷ್ ಹೋತೆ. ಬಾಪ್ ದಾದಾರವರು ಮಾಡಿಸುವವರಾಗಿದ್ದಾರೆ, ಮಾಡೋರು ಮಕ್ಕಳಾಗಿದ್ದಾರೆ. ಆ ನೆನಪಿನಲ್ಲಿ ಇದ್ದು ಪ್ರತಿಯೊಂದು ಹೆಜ್ಜೆಯನ್ನು ಇಡುವಂತಹ ಮಕ್ಕಳನ್ನು ನೋಡಿದರೆ ಬಾಬೋರ್ಗೂ ಖುಷಿ ಆಗ್ತದೆ. ಕ್ಯೋಂಕಿ ಸೇವಾ ಕಿ ಸಫಲತಾ ಕಾ ವಿಶೇಷ ಆಧಾರ ಹೇ करावनहार बाप मुझ करनहार आत्मा द्वारा करा रहा है. ಸೇವೆಯ ಸಫಲತೆಗೆ ವಿಶೇಷ ಆಧಾರ ಆಗಿದೆ ಮಾಡಿಸುವಂತಹ ತಂದೆ ನಮ್ಮ ಮೂಲಕ ಸೇವೆ ಮಾಡಿಸ್ತಾ ಇದ್ದೇನೆ ಅಂತ ನೆನಪಿಟ್ಕೊಳ್ಳೋದು. मैं आत्मा निमित्त हूँ क्योंकि निमित्त भाव से निर्माण स्थिति स्वतः ಆ ಜಾತಿ. ಬಾಬಾ ಹೇಳ್ತಾರೆ, ಸೇವೆ ಮಾಡುವಾಗ ನಿಮಗೆ ನೀವು ನಿಮಿತ್ತರು ಅಂತ ತಿಳ್ಕೊಳ್ಳಿ. ನಿಮಿತ್ತ ಭಾವನೆಯಿಂದ ನಿರ್ಮಾಣ ಸ್ಥಿತಿಯು ಕೂಡ ಸ್ವತಃ ಬಂದ್ಬಿಡ್ತದೆ. मैपन जो देह भान में लाता है वह स्वतः ही निर्माण भाव से समाप्त हो जाता है.
ನನ್ನತನ ಎಲ್ಲಿ ಬರ್ತದೆ, ಆ ನನ್ನತನವನ್ನು ತೆಗೆದು ಹಾಕಿಬಿಟ್ರೆ ಸ್ವತಃ ನಮ್ರತೆಯ ಭಾವನೆ, ನಿರ್ಮಾಣ ಸ್ಥಿತಿಯ ಭಾವನೆ ಬಂದ್ಬಿಡ್ತದೆ. ಎಲ್ಲಿ ನನ್ನತನ ಹೋಗ್ತದೆಯೋ ಅಲ್ಲಿ निर्माण स्थिति बन बिड़तದೆ. इस ब्राह्मण जीवन में सबसे ज़्यादा विघ्न रूप बनता है देह भान का मैपन. ಏಕೆಂದರೆ ಈ ಬ್ರಾಹ್ಮಣ ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿನ ವಿಘ್ನ ರೂಪ ಬರುವುದು, ವಿಘ್ನದ ರೂಪದಲ್ಲಿ ಬರುವುದು ದೇಹದ ಅಭಿಮಾನದ ನನ್ನತನ. करावनहार करा रहा है, मैं निमित्त करनहार बनकर कर रहा हूँ, तो सहज देह अभिमान मुक्त बन जाते हैं और जीवन मुक्ति का मजा अनुभव करते हैं. ಯಾವಾಗ ಮಾಡಿಸುವವನು ಪರಮಾತ್ಮ, ನಾನು ನಿಮಿತ್ತ ಮಾತ್ರ ಮಾಡ್ತಿದ್ದೇನೆ ಎಂಬ ಭಾವನೆಯಿಂದ ಸೇವೆ ಮಾಡ್ತೀರಾ, ಆಗ ಸಹಜವಾಗಿಯೇ ದೇಹ ಅಭಿಮಾನದಿಂದ ಮುಕ್ತ ಆಗ್ತೀರಿ ಮತ್ತು ಜೀವನ್ಮುಕ್ತಿಯ ಮೋಜು ಅಥವಾ ಆನಂದ ಏನಿದೆ ಅದನ್ನು ಸಂಗಮ ಯುಗದಲ್ಲಿ ಅನುಭವ ಮಾಡ್ತೀರಿ. भविष्य में जीवन मुक्ति तो प्राप्त होनी है, लेकिन अब संगम युग पर ही जीवन मुक्ति का अलौकिक आनंद और ही अलौकिक है. ಭವಿಷ್ಯದ ಜೀವನ ಮುಕ್ತಿನೇ ಬೇರೆ ಆಗಿದೆ. ಆದರೆ ಸಂಗಮ ಯುಗದಲ್ಲಿ ಯಾವ ಜೀವನ ಮುಕ್ತಿಯ ಅನುಭವ ಮಾಡ್ತೀವಿ ಅದರ ಆನಂದನೇ अलौकिक ಆಗಿದೆ. जैसे ब्रह्मा बाप को देखा कर्म करते कर्म के बंधन से न्यारे. ಹೇಗೆ ಬ್ರಹ್ಮ ಬಾಬಾ ಕರ್ಮ ಮಾಡ್ತಿದ್ರೂ ಸಹ ಕರ್ಮದ ಬಂಧನದಿಂದ ನ್ಯಾರ ಆಗಿರ್ತಿದ್ರು, ನಿರ್ಲಿಪ್ತ ಆಗಿರ್ತಿದ್ರು. जीवन में होते कमल पुष्प समान न्यारे और प्यारे. ಜೀವನದಲ್ಲಿ ಇದ್ದರೂ ಸಹ ಬ್ರಹ್ಮ ಬಾಬಾ ಕಮಲ ಪುಷ್ಪದ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿದ್ರು. इतने बड़े परिवार की जिम्मेवारी, जीवन की जिम्मेवारी, योगी बनाने की जिम्मेवारी, फरिश्ता सो देवता बनाने की जिम्मेवारी होते हुए भी बेफिकर बादशाह रहे. ಬಾಬಾ ಅಂದರೆ ಬ್ರಹ್ಮ ಬಾಬಾ ಎಷ್ಟೊಂದು ಜವಾಬ್ದಾರಿಗಳು ಇದ್ದರೂ ಸಹ ನಿಶ್ಚಿಂತ ಚಕ್ರವರ್ತಿಯಾಗಿದೆ. ಬ್ರಹ್ಮ ಬಾಬಾವ್ರ ಮೇಲೆ ಈ ಒಂದು ಈಶ್ವರಿಯ ಪರಿವಾರದ ಸಂಭಾಲನೆಯ ಜವಾಬ್ದಾರಿ ಇತ್ತು. ಎಲ್ಲರನ್ನೂ ಯೋಗಿ ಮಾಡುವಂತಹ ಜವಾಬ್ದಾರಿ ಇತ್ತು. ಬಂದಂಥ ಎಲ್ಲ ಮಕ್ಕಳನ್ನು ಫರಿಷ್ತಾಸೋ ದೇವತಾ ಮಾಡುವಂಥ ಜವಾಬ್ದಾರಿ ಇತ್ತು. ಈ ಎಲ್ಲ ಜವಾಬ್ದಾರಿಗಳು ಇದ್ದರೂ ಸಹ ಬ್ರಹ್ಮ ಬಾಬಾ ನಿಶ್ಚಿಂತ ಚಕ್ರವರ್ತಿಯಾಗಿ ಇದ್ದರು. इसी को ही जीवन मुक्त स्थिति कहा जाता. इसलिए भक्ति मार्ग में भी ब्रह्मा का आसन कमल पुष्प दिखाते. ಇದಕ್ಕೇನೆ ಜೀವನ ಮುಕ್ತಿಯ ಸ್ಥಿತಿ ಅಂತ ಹೇಳಲಾಗ್ತದೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ಬ್ರಹ್ಮನಿಗೆ ಕಮಲ ಆಸನದಲ್ಲಿ ತೋರಿಸ್ತಾರೆ. ಕಮಲ ಆಸನಧಾರಿ ದಿಖಾತೆ. तो आप सभी बच्चों को भी संगम पर जीवन मुक्ति का अनुभव करना ही है. ಬ್ರಹ್ಮ ತಂದೆಗೆ ಭಕ್ತಿ ಮಾರ್ಗದಲ್ಲಿ ಕಮಲ ಆಸನಧಾರಿಯ ರೂಪದಲ್ಲಿ ತೋರಿಸ್ತಾರೆ. ಹಾಗೆಯೇ ತಾವೆಲ್ಲ ಮಕ್ಕಳೂ ಸಹ ಸಂಗಮ ಯುಗದಲ್ಲಿಯೇ ಜೀವನ ಮುಕ್ತಿಯ ಅನುಭವ ಮಾಡಬೇಕು. बाप दादा से मुक्ति जीवन मुक्ति का वर्षा इस समय ही प्राप्त होता है. बाप ದಾದಾರವರಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿ ಈ ಸಮಯದಲ್ಲಿನೇ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. इस समय ही मास्टर मुक्ति जीवन मुक्ति दाता बनना है, बने है और बनना है. ಈ ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳು ಮಾಸ್ಟರ್ ಮುಕ್ತಿ ಜೀವನ ಮುಕ್ತಿ ದಾತ ಆಗಬೇಕು. ಹಿಂದೇನೋ ಆಗಿದ್ರಿ,
ಇವತ್ತಿಗೂ ಆಗಬೇಕು. मुक्ति जीवन मुक्ति के मास्टर दाता बनने की विधि है. सेकंड में देह अभिमान मुक्त बन जाए. ಮುಕ್ತಿ ಜೀವನ್ ಮುಕ್ತಿಯ ದಾತ ಆಗಲಿಕ್ಕೆ ಬಹಳ ಸಹಜ ವಿಧಾನ ಆಗಿದೆ. ಕ್ಷಣದಲ್ಲಿ ನೀವು ನಿಮ್ಮ ದೇಹ ಭಾವನೆಯಿಂದ, ದೇಹ ಅಭಿಮಾನದಿಂದ ಮುಕ್ತ ಆಗಬೇಕು. इस अभ्यास की अभी आवश्यकता है. मन के ऊपर ऐसी कंट्रोलिंग पावर हो जैसे यह स्थूल कर्म इंद्रिया हाथ है, पाँव है, उसको जब चाहो जैसे चाहो वैसे कर सकते. ಬಾಬಾ ಹೇಳ್ತಾರೆ, ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು. ಹೇಗೆ ಕೈ, ಕಾಲು, ಕಣ್ಣುಗಳು, ಬಾಯಿ, ಈ ಸ್ಥೂಲ ಕರ್ಮ ಇಂದ್ರಿಯಗಳ ಮೇಲೆ ನಿಮಗೆ ನಿಯಂತ್ರಣ ಇದೆಯೋ ಹಾಗೆಯೇ ಮನಬುದ್ಧಿ ಸಂಸ್ಕಾರದ ಮೇಲೇನೂ ನಿಯಂತ್ರಣ ಇರಬೇಕು. ऐसे मन के ऊपर इतना कंट्रोल हो जहाँ एकाग्र करना चाहो वहाँ एकाग्र हो जाए. मन चाहे हाथ पाँव से सूक्ष्म है लेकिन है तो आपका न. ಹೇಗೆ ಕೈ ಕಾಲುಗಳನ್ನು ನಿಮ್ಮ ಇಚ್ಛೆಯಂತೆ ಅಲ್ಲಾಡಿಸ್ತೀರಿ. ಎಲ್ಲ ಸ್ಥೂಲ ಕರ್ಮ ಇಂದ್ರಿಯಗಳ ಮೇಲೆ ಸಾಧ್ಯ ಆದಷ್ಟು ನಿಮಗೆ ನಿಯಂತ್ರಣ ಇರ್ತದೆ, ಆದರೆ ಮನಸ್ಸಿನ ಮೇಲೆ ನಿಯಂತ್ರಣ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸು ಸ್ಥೂಲ ಕರ್ಮ ಇಂದ್ರಿಯಗಳಕ್ಕಿಂತ ಸೂಕ್ಷ್ಮವಾಗಿದೆ. ಆದರೆ ಆ ಮನಸ್ಸಿನ ಮೇಲೇನೂ ನಿಮಗೆ ನಿಯಂತ್ರಣ ಇರಬೇಕು. ಮೇರಾ ಮನ್ ಕಹತೆ ಹೋನ, तेरा मन तो नहीं कहते. तो जैसे स्थूल कर्म इंद्रिया कंट्रोल में रहती है ऐसे ही मन बुद्धि संस्कार कंट्रोल में हो तब कहेंगे नंबर 1 ವಿಜಯ್. ನನ್ನ ಮನಸ್ಸು ಅಂತ ಹೇಳ್ತೀರಿ ತಾನೆ, ಅಂದ ಮೇಲೆ ಆ ಮನಸ್ಸಿನ ಮೇಲೆಯೂ ಸಹ ನಿಮಗೆ ಸಂಪೂರ್ಣ ನಿಯಂತ್ರಣ ಇರಬೇಕು. ಬರೇ ಮನಸ್ಸು ಮಾತ್ರ ಅಲ್ಲ, ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ನಿಯಂತ್ರಣ ಇದ್ದರೆ ಮಾತ್ರ ನೀವು ನಂಬರ್ 1 ವಿಜಯಿ ಆಗ್ತೀರಿ. साइंस वाले तो रॉकेट द्वारा व अपने साधनों द्वारा इसी लोक तक पहुँचते, ज़्यादा में ज़्यादा ಗ್ರಹ ತಕ್ ಪಹುಂಚತೆ. ವಿಜ್ಞಾನಿಗಳು ತಮ್ಮ ಸಾಧನಗಳ ಮೂಲಕ ಜಾಸ್ತಿ ಅಂದರೆ ಈ ಲೋಕದ ಗ್ರಹಗಳ ಮೇಲೆ ಹೋಗಿ ಇಳಿತಾರೆ. ಲೇಕಿನ್ ಆಪ ಬ್ರಾಹ್ಮಣ ಆತ್ಮಾಯಿ ತೀನೋ ಲೋಕ ತಕ್ ಪಹುಂಚ ಸಕ್ತೆ. ವಿಜ್ಞಾನಿಗಳು ಚಂದ್ರಲೋಕಕ್ಕೆ, ಮಂಗಳಲೋಕಕ್ಕೆ ಹೋಗಿ ತಲುಪ್ತಾರೆ. ಆದರೆ ನೀವು ಬ್ರಾಹ್ಮಣ ಮಕ್ಕಳು 3 ಲೋಕದ ಪ್ರವಾಸ ಮಾಡ್ತೀರಿ, 3 ಲೋಕದಲ್ಲಿ ಸಂಚಾರ ಮಾಡ್ತೀರಿ. सेकंड में सूक्ष्म लोक, निराकारी लोक और स्थूल में मधुबन तक पहुँच सकते हो न. ಸೆಕೆಂಡಲ್ಲಿ ನೀವು ಮನಸ್ಸಿನ ಮೂಲಕ ಸೂಕ್ಷ್ಮ ಲೋಕಕ್ಕೆ ತಲುಪ್ತೀರಿ, ನಿರಾಕಾರಿ ಲೋಕಕ್ಕೆ ತಲುಪ್ತೀರಿ ಮತ್ತು ಸಾಕಾರದಲ್ಲಿ ಮಧುಬನಕ್ಕೆ ಬಂದು ತಲುಪ್ತೀರಿ. अगर मन को ऑर्डर करो मधुबन में पहुँचना है तो सेकंड में पहुँच सकते हो न. तन से नहीं मन से. ಮನಸ್ಸಿಗೆ ಆದೇಶ ಕೊಡಿ, ನಾನೀಗ ಮಧುಬನಕ್ಕೆ ಹೋಗಬೇಕು ಅಂತ. ತಕ್ಷಣ ನಿಮಗೆ ಮಧುಬನದ ನೆನಪು ಬರ್ತದೆ, ನೀವು ಮಧುಬನದಲ್ಲಿಯೇ ಇರ್ತೀರಿ. ದೇಹದಿಂದ ಅಲ್ಲ, ಮನಸ್ಸಿನಿಂದ ತಲುಪ್ತೀರಿ. ऑर्डर करो सूक्ष्म वतन जाना है, निराकारी वतन में जाना है तो तीनों लोकों में जब चाहे मन को पहुँचा सकते. ಸೂಕ್ಷ್ಮ ವತನಕ್ಕೆ ಹೋಗಬೇಕು ಅಂದ್ಕೊಂಡಾಗ ಕ್ಷಣದಲ್ಲಿ ಸೂಕ್ಷ್ಮ ವತನಕ್ಕೆ ಹೋಗ್ತೀರಿ, ಮತ್ತೊಂದು ಕ್ಷಣಕ್ಕೆ ನಿರಾಕಾರಿ ಲೋಕಕ್ಕೆ ಹೋಗಿ ತಲುಪ್ತೀರಿ. ಹೀಗೆ 3 ಲೋಕದಲ್ಲಿಯೂ ಸಹ ಮನಸ್ಸಿನ ಮೂಲಕ संचार मारतीरी. अभी इस अभ्यास की आवश्यकता ज़्यादा है.
ಆದರೆ ಈ ಅಭ್ಯಾಸ ನೀವು ನಿರಂತರವಾಗಿ ಮಾಡ್ತಿಲ್ಲ, ಆಗೊಮ್ಮೆ ಈಗೊಮ್ಮೆ ಮಾಡ್ತಾ ಇದ್ದೀರಿ. ಈಗ ಈ ಅಭ್ಯಾಸ ನಿರಂತರವಾಗಿ ಮಾಡಬೇಕಾಗಿದೆ, ಇದರ ಅವಶ್ಯಕತೆ ಇದೆ. बाप दादा ने देखा है, अभ्यास तो करते हो, लेकिन जब चाहे जितना समय चाहे एकाग्र हो जाए, अचल हो जाए, हलचल में नहीं आए. ಬಾಬಾ ಹೇಳ್ತಾರೆ, ಮಕ್ಕಳು ನೀವು ಅಭ್ಯಾಸ ಮಾಡ್ತೀರಿ, ಆದರೆ ಎಷ್ಟು ಸಮಯ ನೀವು ಆ ಸ್ಥಳದಲ್ಲಿ ಏಕಾಗ್ರತೆಯಿಂದ ಇರಬೇಕು, ಅಚಲ ಆಗಿ ಇರಬೇಕು, ಅಷ್ಟು ಸಮಯ ಇರಲಿಕ್ಕೆ ಆಗ್ತಿಲ್ಲ ನೀವು. ಆದ್ದರಿಂದ ಇನ್ನು ಮುಂದೆ ಬಾಬಾ ಹೇಳ್ತಾರೆ, इसके ऊपर और अटेंशन, जो गायन है मन जीत जगत जीत. अभी कभी कभी मन धोखा भी दे देता है. ಇನ್ನು ಮುಂದೆ ವಿಶೇಷ ಗಮನ ಕೊಡಬೇಕು. ಯಾವ ಸ್ಥಳದಲ್ಲಿ ಎಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಇರಬೇಕು ಅಂತ ಮನಸ್ಸಿಗೆ ಆದೇಶ ಕೊಡ್ತೀರಾ, ಆ ಸ್ಥಿತಿಯಲ್ಲಿ ಆ ಸ್ಥಳದಲ್ಲಿ ಮನಸ್ಸು ಸ್ಥಿರತೆಯಿಂದ ಇರಬೇಕು. ಯಾರ ಮನಸ್ಸು ಅವರವರ ಆದೇಶದಂತೆ ಕೆಲಸ ಮಾಡ್ತದೆ ಅವರಿಗೆ ಹೇಳಲಾಗ್ತದೆ ಮನ ಜೀತ್. ಇನ್ನೂ ಎಲ್ಲ ಮಕ್ಕಳು ನೀವು ಮನ ಜೀತ ಆಗಿಲ್ಲ, ಇನ್ನೂ ಮನಸ್ಸು ಮಧ್ಯ ಮಧ್ಯದಲ್ಲಿ ನಿಮಗೆ ಮೋಸ ಮಾಡ್ತಾ ಇದೆ. तो बाप दादा आज के समर्थ दिवस पर यही समर्थी विशेष अटेंशन में दे रहे. ಈ ದಿನ ಬಾಬವರು ಈ ಸಮರ್ಥ ದಿನದ ಸಂದರ್ಭದಲ್ಲಿ ಈ ಸಾಮರ್ಥ್ಯವನ್ನು ಮಕ್ಕಳಿಗೆ ವಿಶೇಷವಾಗಿ ಕೊಡ್ತಾ ಇದ್ದಾರೆ. हे स्वराज्य अधिकारी बच्चे, इस विशेष अभ्यास को चलते फिरते चेक करो, क्योंकि समय प्रमाण अभी अचानक के खेल बहुत देखें. ಬಾಬಾ ಹೇಳ್ತಾರೆ, ಸಮಯದ ಅನುಸಾರವಾಗಿ ಈಗ ಓಡಾಡ್ತಾ ನಡೆದಾಡ್ತಾ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವಂತಹ ಅಭ್ಯಾಸ ಮಾಡಿ. ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳ್ತಾ ಇದೆಯೋ ಹೇಗೆ ಅಂತ ನೋಡ್ಕೊಳ್ಳಿ. ಯಾಕೆ ಅಂದರೆ ಸಮಯದ ಅನುಸಾರವಾಗಿ ಈಗ ಅಚಾನಕ ಆಟಗಳು ಬಹಳಷ್ಟು ನಡೆಯಲಿವೆ. इसके लिए एकाग्रता की शक्ति आवश्यक है. एकाग्रता की शक्ति से दृढ़ता की शक्ति भी सहज आ जाती है और दृढ़ता सफलता स्वतः प्राप्त कराती है. ಅದಕ್ಕಾಗಿ ಏಕಾಗ್ರತೆಯ ಶಕ್ತಿ ಬೇಕು. ಏಕಾಗ್ರತೆಯ ಶಕ್ತಿಯಿಂದ ದೃಢತೆಯ ಶಕ್ತಿಯೂ ಕೂಡ ಬಂದ್ಬಿಡ್ತದೆ. ಎಲ್ಲಿ ದೃಢತೆ ಇರುತ್ತೋ ಅಲ್ಲಿ ಸಫಲತೆ ಸ್ವತಃ ಪ್ರಾಪ್ತಿ ಆಗ್ತದೆ. तो विशेष समर्थ दिवस पर इस समर्थी का अभ्यास विशेष अटेंशन में रखो. इसलिए भक्ति मार्ग में भी कहते हैं, मन के हारे हार है, मन के जीते जीते. ಈ ವಿಶೇಷ ಸಮರ್ಥ ದಿನದ ಸಮಯದಲ್ಲಿ ಬಾಬಾ ಮಕ್ಕಳಿಗೆ ಆ ಸಾಮರ್ಥ್ಯದ ವರದಾನ ಕೊಡ್ತಾ ಇದ್ದಾರೆ. ಸಮರ್ಥ ಆಗುವುದರ ಕಡೆಗೆ ವಿಶೇಷ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಹಾಡ್ತಾರೆ, ಮನಸ್ಸನ್ನು ಜಯಿಸಿದರೆ ಜಗತ್ತನ್ನೇ ಜಯಿಸಿದ ಹಾಗೆ. ಮನಸ್ಸಿಗೆ ನಾವು ಸೋತರೆ ಜಗತ್ತಿನಲ್ಲಿ ನಾವು ಸೋತ ಹಾಗೆ ಅಂತ ಭಕ್ತಿ ಮಾರ್ಗದಲ್ಲೂ ಕೂಡ ಗಾಯನ ಇದೆ. तो जब मेरा मन कहते हो तो मेरे के मालिक बन, शक्तियों की लगाम से ವಿಜಯ ಪ್ರಾಪ್ತ ಕರು. ನನ್ನ ಮನಸ್ಸು ಅಂತ ಹೇಳ್ತೀರಿ ಅಂದ ಮೇಲೆ ಆ ನಿಮ್ಮ ಮನಸ್ಸಿಗೆ ನೀವು ಮಾಲೀಕ ಆಗಿ ಶಕ್ತಿಗಳ ಲಗಾಮ್ ಹಾಕಿ ವಿಜಯವನ್ನು ಪಡೆಯಿರಿ. इस नए वर्ष में इस होम वर्क पर विशेष अटेंशन. ಈ ವರ್ಷದಲ್ಲಿ ತಾವೆಲ್ಲ ಮಕ್ಕಳು ಏಕಾಗ್ರತೆ ಮತ್ತು ದೃಢತೆಯ ಶಕ್ತಿಯಿಂದ
ಮನಜೀತ ಆಗಬೇಕು. ಈ ಒಂದು ಹೋಮ್ ವರ್ಕನ್ನು ಬಾಬಾ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇಸಿ ಕೋ ಕಹಾ ಜಾತಾ ಹೈ ಯೋಗಿ. ಯೋಗಿ ತೋ ಹೋ ಲೇಕಿನ್ ಅಭಿ ಪ್ರಯೋಗಿ ಬನ್. ಆಗಾಗ ಯೋಗ ಮಾಡುವಂಥವರಾಗಿದ್ದೀರಿ. ಯೋಗದಿಂದ ಏನೇನು ಪ್ರಾಪ್ತಿಯಾಗ್ತದೆ ಅಂತ ಗೊತ್ತಿದೆ. ಆದರೆ ಆ ಯೋಗದ ಪ್ರಯೋಗ ಮಾಡಿ. ಬಾಕಿ ಆಜ್ ಕೆ ದಿನ್ स्नेह की रूह रूहान, स्नेह के उल्लाने और समान बनने के उमंग उत्साह, तीनों प्रकार की रूह रूहान बाप दादा के पास पहुँची. ಈ ದಿನ ಅಮೃತ ವೇಳೆಯಿಂದ ಮಕ್ಕಳು ಅನೇಕ ರೀತಿಯಿಂದ ತಂದೆಯ ಜೊತೆಗೆ ವಾರ್ತಾಲಾಪ ಮಾಡಿದ್ದಾರೆ. ಕೆಲವರು ಸ್ನೇಹದ ವಾರ್ತಾಲಾಪ ಮಾಡಿದ್ದಾರೆ. ಕೆಲವರು ತಮ್ಮ ಕಂಪ್ಲೇಂಟ್ಸ್ಗಳನ್ನು, ದೂರುಗಳನ್ನು ತಂದೆಯ ಮುಂದೆ ಇಟ್ಟಿದ್ದಾರೆ. ಕೆಲವರು ತಂದೆಯ ಸಮಾನ ಆಗುವ ಉಲ್ಲಾಸ ಉತ್ಸಾಹದ ವಾರ್ತಾಲಾಪವನ್ನು ಮಾಡಿದ್ದಾರೆ. 3 ಪ್ರಕಾರದ ಸಂಭಾಷಣೆ ಬಾಪ್ ದಾದಾರವರು ಈ ದಿನ ಮಕ್ಕಳಿಂದ ಕೇಳಿಸಿಕೊಂಡಿದ್ದಾರೆ. ಕೆಲವರು ಸ್ನೇಹ ಪ್ರೀತಿಯಿಂದ ಮಾತಾಡಿದರು. ಕೆಲವರು ಬಾಬೋರ ಮುಂದೆ ತಕರಾರು ಮಾಡಿದರು, ಪ್ರಶ್ನೆಗಳನ್ನು ಕೇಳಿದರು. ಇನ್ನು ಕೆಲವರು ತಂದೆಯ ಸಮಾನ ಆಗುವ ಉಲ್ಲಾಸ ಉತ್ಸಾಹದಿಂದ ಮಾತಾಡಿದರು. ಚಾರೋ ಓರ್ ಕೆ ಬಚ್ಚೋಂ ಕಿ ಸ್ನೇಹ ಭರಿ ಯಾದೆ, ಸ್ನೇಹ ಭರಾ ಪ್ಯಾರ್ बाप दादा के पास पहुँचा. पत्र भी पहुँचे, रूह रूहान भी पहुँची, संदेश भी पहुँचे. तो बाप दादा ने बच्चों का स्नेह स्वीकार किया. 4 ಕಡೆಯ ಮಕ್ಕಳಿಂದ ಬಂದಂತಹ ಪತ್ರಗಳು ತಲುಪಿವೆ. ಅವರು ಕಳಿಸಿರುವಂಥ ನೆನಪು ತಲುಪಿದೆ. ಸಂದೇಶಗಳು ತಲುಪಿವೆ. ಎಲ್ಲ ಮಕ್ಕಳಿಂದನೂ ಬಾಬಾ ಆ ಸ್ನೇಹವನ್ನು ಸ್ವೀಕಾರ ಮಾಡಿದ್ದಾರೆ. ದಿಲ್ ಸೆ ರಿಟರ್ನ್ ಮೇ ಯಾದ್ ಪ್ಯಾರ್ ಭೀ ದಿಯಾ ಹೈ. ಅದರ ಪ್ರತಿಯಾಗಿ ಬಾಬೋರು ಆ ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ತಿಳಿಸಿದ್ದಾರೆ. ದಿಲ್ ಕಿ ದುವಾಯೇ ಭೀ ದಿ ಹೈ, ಏಕ್ ಏಕ ಕಾ ನಾಮ ತೋ ನಹಿ ಲೇ ಸಕ್ತೆ ಹೇನ. ಮನಸ್ಸಿನ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರ ಹೆಸರಂತೂ ಹೇಳಲಿಕ್ಕೆ ಆಗಲ್ಲ. ಬಹುತ್ ಹೈ ಲೇಕಿನ್ ಕೋನೆ ಕೋನೆ ಗಾಂವ್ ಗಾಂವ್ ಶಹರ್ ಶಹರ್ ಸಬ್ ತರಫ್ ಕೆ ಬಚ್ಚೋಂ. ಭಾಳ ಜನ ಮಕ್ಕಳಿದ್ದೀರಿ. ಆದ್ದರಿಂದ ಒಬ್ಬೊಬ್ಬರದೇ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ನಗರಗಳಿಂದ, ಹಳ್ಳಿಗಳಿಂದ, ದೇಶದ ಮೂಲೆ ಮೂಲೆಯಿಂದ, ವಿದೇಶದಿಂದ ಯಾರೆಲ್ಲರೂ ಬಾಬೋರಿಗೆ ಯಾದ್ ಪ್ಯಾರ್ ತಿಳಿಸಿದ್ದೀರಿ, ಅವರೆಲ್ಲರಿಗೂ ಸಹ ಬಾಬಾ स्नेह के रिटर्न में अब अपने आप को टर्न करो, परिवर्तन करो, यही बाप दादा कहते. ಬಾಂಧೇಲಿ ಮಾತೆಯರ ನೆನಪು ಪ್ರೀತಿನೂ ತಲುಪಿದೆ. ವಿಯೋಗದಲ್ಲಿ ಇರುವಂತಹ, ವಿಲಾಪ ಮಾಡ್ತಿರುವಂತಹ ಮಕ್ಕಳ ನೆನಪು ಪ್ರೀತಿಯೂ ತಲುಪಿದೆ. ಬದಲಾಗಿ ಬಾಬಾ ಹೇಳ್ತಿದ್ದಾರೆ, ನನ್ನ ಸ್ನೇಹದ ಪ್ರತಿಯಾಗಿ ನೀವೀಗ ನಿಮ್ಮನ್ನು ಪರಿವರ್ತನೆ ಮಾಡಿ ತೋರಿಸಬೇಕು. अब स्टेज पर अपना संपन्न स्वरूप प्रत्यक्ष करो. आपकी संपन्नता से दुख और अशांति की समाप्ति होनी. ಈಗ ತಾವೆಲ್ಲರೂ ವಿಶ್ವದ ವೇದಿಕೆಯ ಮೇಲೆ ತಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿರಿ. ನಿಮ್ಮ ಸಂಪನ್ನತೆಯಿಂದ ಜಗತ್ತಿನ ದುಃಖ ಅಶಾಂತಿ समाप्ति ಆಗಲಿದೆ. अभी अपने भाई बहनों को ज़्यादा दुख देखने नहीं दो. इस दुख अशांति से मुक्ति दिला. ನಿಮ್ಮ ಎಲ್ಲ ಸೋದರ ಸೋದರಿಯರಿಗೆ ಇನ್ನೂ ದುಃಖ ನೋಡುವ ಅವಕಾಶ ಕೊಡಬೇಡಿ. ಅವರಿಗೆ ದುಃಖ ಮತ್ತು ಅಶಾಂತಿಯಿಂದ ಮುಕ್ತಿ ಕೊಡಿ. बहुत भयभीत है, क्या करे क्या होगा, इस अंधकार में भटक रहे. ಇವತ್ತು ಎಲ್ಲರೂ ಸಹ ಭಯಭೀತರಾಗಿದ್ದಾರೆ. ಏನು ಮಾಡುವುದು, ಹೇಗೆ ಮಾಡುವುದು ಎಂಬ ಅಂಧಕಾರದಲ್ಲಿ
ಅವರು ಅಲ್ದಾಡ್ತಾ ಇದ್ದಾರೆ. ಅಬ್ ಆತ್ಮ ಉಂಕೋ ರೋಶನಿ ಕಾ ರಾಸ್ತಾ ದಿಖಾ. ಈಗ ಎಲ್ಲ ಆತ್ಮರಿಗೆ ಬೆಳಕಿನ ದಾರಿಯನ್ನು ತೋರಿಸ್ರಿ. ಉಮಂಗ್ ಆತಾ ಹೇ, ರಹಮ್ ಆತಾ ಹೇ, ಅಭಿ ಬೇಹದ್ ಕೋ ದೇಖೋ. ದುಃಖದಲ್ಲಿ ಇರುವ, ಅಶಾಂತಿಯಲ್ಲಿ ಇರುವ ಆತ್ಮರನ್ನು ನೋಡಿದಾಗ ಅವರ ಮೇಲೆ ನಿಮಗೆ ದಯೆ ಬರುತ್ತಲ್ವ. ಬೇಹದ್ ಮೇ ದೃಷ್ಟಿಡ. ಇಡೀ ಜಗತ್ತನ್ನೇ ನೀವು ಮನಸ್ಸಿನ ನೇತ್ರದಿಂದ, ಬುದ್ಧಿಯ ನೇತ್ರದಿಂದ ನೋಡಿರಿ. ಅಚ್ಚ ಹೋಮ್ವರ್ಕ್ ತೋ ಯಾದ್ रहेगा ना, भूल नहीं जाना. प्राइज़ देंगे जो एक मास में मन को बिल्कुल कंट्रोलिंग पावर से पूरा मास जहाँ चाहे जब चाहे वहाँ एकाग्र कर सके. इस चार्ट की रिज़ल्ट में इनाम देंगे. ಬಾಬಾ ಹೇಳ್ತಾರೆ, ನಾನೇನು ಈ ವರ್ಷಕ್ಕೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನು ನೆನಪಿಟ್ಕೊಳ್ಳಿ. 1 ತಿಂಗಳಲ್ಲಿನೇ ನೀವು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಮಾಡುವಂತಹ ಮನಜೀತ ಆತ್ಮ ಆಗಬೇಕು. ಯಾವ ಸಮಯದಲ್ಲಿ, ಯಾವ ಸ್ಥಿತಿಯಲ್ಲಿ ಇರಬೇಕು ಅಂತ ಸಂಕಲ್ಪ ಮಾಡ್ತೀರಿ, ಅದೇ ಸ್ಥಿತಿಯಲ್ಲಿ ಅಷ್ಟು ಸಮಯ ನೀವು ಸ್ಥಿರತೆಯಿಂದ ಇರಬೇಕು. ನಿಮ್ಮ ಮನಸ್ಸು ಆ ಸ್ಥಿತಿಯಲ್ಲಿ ಸ್ಥಿರವಾಗಿ ಇರಬೇಕು. ಇದನ್ನು ನೀವು ಅಭ್ಯಾಸ ಮಾಡಿ. ಈ ಅಭ್ಯಾಸದಲ್ಲಿ ಯಾರು ಮುಂದೆ ಬರ್ತಾರೆ, ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡ್ತಾರೆ, ಅವರಿಗೆ ಬಹುಮಾನ ಕೊಡಲಾಗ್ತದೆ. इस चार्ट की रिजल्ट में इनाम देंगे. पांडव बोलो, मुबारक हो पांडवों को और शक्तियाँ A1. पांडव नंबर 1 तो शक्तियाँ A1. शक्तियाँ A1 नहीं होगी तो पांडव A1. ಆಗ ಅಲ್ಲಿ ಅಣ್ಣಂದಿರು ಮೊದಲು ಕೈ ಎತ್ತಿದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಅಣ್ಣಂದಿರಿಗೆ ಅಭಿನಂದನೆ. ಮತ್ತು ಶಕ್ತಿಯರು ನೀವೇನು ಮಾಡ್ತೀರಿ? ಬಾಬಾ ಹೇಳ್ತಿದ್ದಾರೆ, ಶಕ್ತಿಯರು A1 ಆಗಬೇಕು. ಪಾಂಡವರು ನಂಬರ್ 1 ಆದರೆ ನೀವು ಅವ್ರಿಗಿಂತ ಮುಂದೆ ಇರುವಂತಹ A1 ಆತ್ಮಗಳಾಗಬೇಕು. ಅಭಿ ಥೋಡಿ ರಫ್ತಾರ್ ತೀವ್ರ ಕರು, ಆರಾಮ್ ವಾಲಿ ನೈ. ನೀವು A1 ಆಗಿಲ್ಲ ಅಂದರೆ ಪಾಂಡವರು ಏನಾಗ್ತಾರೆ? A1 ಆಗ್ತಾರೆ. ಎಲ್ಲರೂ ಪುರುಷಾರ್ಥ ಮಾಡ್ತಿದ್ದೀರಿ, ಆದರೆ ವೇಗ ಸ್ವಲ್ಪ ಜಾಸ್ತಿ ಮಾಡಿರಿ. ಆರಾಮ್ ವಾಲಿ ನಹಿ, ತೀವ್ರ ಗತಿ ಸೇ ಹಿ ಆತ್ಮಾओं का ದುಃಖ ದರ್ದ ಸಮಾಪ್ತ ಹೋಗ. ಈಗ ನೀವು ಆರಾಮ್ ಪಸಂದ ಆಗಬೇಡ್ರಿ, ನಿಧಾನಕ್ಕೆ ಮಾಡಬೇಡ್ರಿ. ತೀವ್ರ ವೇಗದಿಂದ ಸೇವೆ ಮಾಡಿದಾಗ ಇತರ ಆತ್ಮರ ದುಃಖ ನೋವು ಸಮಾಪ್ತಿ ಆಗುವುದು. रहम की छत्र छाया आत्माओं के ऊपर डालो. ದಯೆ ಅಥವಾ ಕರುಣೆಯ ಛತ್ರ ಛಾಯೆ ಎಲ್ಲ ಆತ್ಮರ ಮೇಲೆ ಹಾಕಿರಿ. ಅಚ್ಚ ಡಬಲ್ ವಿದೇಶಿ ಭಾಯಿ ಬಹನೋं से. डबल विदेशी बाप दादा कहते हैं डबल पुरुषार्थ में आगे बढ़ने वाले. ಡಬಲ್ ವಿದೇಶಿ ಅಂದರೆ ಡಬಲ್ ಪುರುಷಾರ್ಥದಲ್ಲಿ ಮುಂದೆ ಹೋಗುವಂಥವು. जैसे डबल विदेशी टाइटल है ना, ऐसे ही डबल विदेशी नंबर 1 लेने में डबल रफ्तार से आगे बढ़ने वाले. ವಿದೇಶದಿಂದ ಬಂದಂಥ ಮಕ್ಕಳಿಗೆ ಬಾಬೋರು ಡಬಲ್ ವಿದೇಶಿ ಅಂತ ಕರೀತಾರೆ. ಹಾಗೆಯೇ ಡಬಲ್ ವಿದೇಶಿ ಮಕ್ಕಳು ಡಬಲ್ ವೇಗದಿಂದ ಪುರುಷಾರ್ಥ ಮಾಡಬೇಕು. हर ग्रुप में बाप दादा डबल विदेशियों को देख खुश होते, क्योंकि भारतवासी आप सबको देख करके खुश होते. बाप दादा भी विश्व कल्याणकारी टाइटल को देख करके खुश होते. ಬಾಬಾ ಹೇಳ್ತಾರೆ, ಪ್ರತಿಯೊಂದು ತಂಡದಲ್ಲಿ, ಪ್ರತಿಯೊಂದು ಮಿಲನದ ಸಮಯದಲ್ಲಿ ವಿದೇಶಿಯರನ್ನು ನೋಡಿ ಬಾಬೋರ್ಗೂ ಕೂಡ ಖುಷಿ ಆಗ್ತದೆ, ಭಾರತವಾಸಿ ಮಕ್ಕಳಿಗೂ ಖುಷಿ ಆಗ್ತದೆ.
ವಿದೇಶದ ಮಕ್ಕಳು ಬಂದಿರುವ ಕಾರಣ ಶಿವತಂದೆಯ ವಿಶ್ವಕಲ್ಯಾಣಕಾರಿ ಎಂಬ ಟೈಟಲ್ ಏನಿದೆ, ಬಿರುದು ಏನಿದೆ, ಅದು ಸಹಜ ಸಿದ್ಧವಾಗಿದೆ. अभी डबल विदेशी क्या प्लान बना रहे. बाप दादा को खुशी हुई. अफ्रीका वाले तीव्र पुरुषार्थ कर रहे. ಬಾಬೋರ್ಗೆ ಮಕ್ಕಳ ಸೇವಾ ಯೋಜನೆ ನೋಡಿ ಖುಷಿಯಾಗಿದೆ. ಆಫ್ರಿಕಾ ದೇಶದವರು ಬಹಳ ತೀವ್ರಗತಿಯಿಂದ ಪುರುಷಾರ್ಥ ಮಾಡ್ತಿದ್ದಾರೆ. तो आप सभी भी आस पास जो आपके भाई बहन रह गए उनको संदेश देने का उमंग उत्साह रखो. ಹಾಗೆಯೇ ಬೇರೆ ಎಲ್ಲ ದೇಶದವರು ಕೂಡ ನಿಮ್ಮ ನಿಮ್ಮ ದೇಶದಲ್ಲಿ ಯಾರೆಲ್ಲರೂ ಪರಮಾತ್ಮನ ಸಂದೇಶದಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಸಂದೇಶ ಕೊಡುವಂತಹ ಉತ್ಸಾಹ ನಿಮ್ಮಲ್ಲಿ ತುಂಬಿಕೊಳ್ಳಿ. उल्हना नहीं रह जाए. वृद्धि हो रही होती भी रहेगी, लेकिन अभी उल्हना पूरा करना है. ಸಂಖ್ಯೆ ಅಂತೂ ವೃದ್ಧಿ ಆಗ್ತಾ ಇದೆ, ಆದರೆ ಬೇಗ ಬೇಗ ನೀವು ಎಲ್ಲರಿಗೂ ಸಂದೇಶ ತಲುಪಿಸಿದ್ದೇ ಆದರೆ ಯಾರಿಂದನೂ ಕೊನೆಗೆ ತಕರಾರು ಬರೋದಿಲ್ಲ. यह विशेषता तो डबल विदेशियों की सुनाते हैं कि भोले बाप को राजी करने का जो साधन है सच्ची दिल पर साहब राजी. ವಿದೇಶಿ ಮಕ್ಕಳಲ್ಲಿ ಇರುವ ಒಂದು ವಿಶೇಷತೆ ಅಂದರೆ ಸತ್ಯತೆ ಮತ್ತು ಪ್ರಾಮಾಣಿಕತೆ. ವಿದೇಶದ ಮಕ್ಕಳು ಭೋಲಾನಾಥ ತಂದೆಗೆ ತಮ್ಮ ಸತ್ಯತೆಯಿಂದ ರಾಜಿ ಮಾಡಿಕೊಳ್ತಾರೆ. यह डबल विदेशियों की विशेषता है. बाप को राजी करना बहुत होशियारी से आता है. सच्ची दिल बाप को क्यों प्रिय लगती है? क्योंकि बाप को कहते ही है सत्य. ಸತ್ಯ ಹೃದಯವಂತರು ಬಾಬೋರ್ಗೆ ಬಹಳ ಇಷ್ಟ ಆಗ್ತಾರೆ, ಪ್ರಿಯ ಆಗ್ತಾರೆ. ಯಾಕೆ ಅಂದರೆ ಪರಮಾತ್ಮನಿಗೆ ಸತ್ಯ ಅಂತ ಹೇಳಲಾಗ್ತದೆ. गॉड इज ट्रुथ कहते तो बाप दादा को साफ दिल सच्ची दिल वाले बहुत प्रिय है. ಪರಮಾತ್ಮನಿಗೆ ಸತ್ಯ ಅಂತ ಹೇಳಲಾಗ್ತದೆ. ಆದ್ದರಿಂದ ಸ್ವಚ್ಛ ಹೃದಯವುಳ್ಳವರು, ಸತ್ಯ ಹೃದಯವುಳ್ಳವರು ತಂದೆಗೆ ಅತ್ಯಂತ ಪ್ರಿಯ ಆಗಿರ್ತಾರೆ. ऐसे है ना, सत्यता ही ब्राह्मण जीवन की महानता है. इसलिए डबल विदेशियों को बाप दादा सदा याद करते. ಸತ್ಯತೆಯೇ ಬ್ರಾಹ್ಮಣ ಜೀವನದ ಮಹಾನತೆ ಆಗಿದೆ. ಆದ್ದರಿಂದ ಈ ಮಹಾನತೆಯ ಗುಣ ವಿದೇಶಿ ಮಕ್ಕಳಲ್ಲಿ ಇರುವ ಕಾರಣ ಬಾಪ್ ದಾದಾರವರು ಸದಾ ಡಬಲ್ ವಿದೇಶಿ ಮಕ್ಕಳನ್ನು ನೆನಪು ಮಾಡ್ತಾರೆ. भिन्न भिन्न देश में आत्माओं को संदेश देने के निमित्त बन गए. ವಿದೇಶದ ಮಕ್ಕಳು ಒಂದು ದೇಶದವರು ಇನ್ನೊಂದು ದೇಶಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ದೇಶಗಳಲ್ಲಿ ಸಂದೇಶ ಕೊಡೋದಕ್ಕೆ ನಿಮಿತ್ತ ಆಗಿದ್ದಾರೆ. देखो कितने देशों के आते, इन सभी देशों का कल्याण तो हुआ ना. बाप दादा यहाँ तो आप निमित्त आए हुए हैं, लेकिन चारों ओर के डबल विदेशी बच्चों को, निमित्त बने हुए बच्चों को मुबारक दे रहे हैं, बधाई दे रहे हैं. उड़ते रहो, उड़ाते रहो. उड़ती कला सर्व का भला हो ही जाना. ಬಾಬಾ ಹೇಳ್ತಾರೆ, ವಿದೇಶದಿಂದ ಕೆಲವರು ಮಾತ್ರ ಇಲ್ಲಿಗೆ ಬಂದಿದ್ದೀರಿ, ನಿಮಿತ್ತರು ಮಾತ್ರ ಬಂದಿದ್ದೀರಿ. ಆದರೆ ಇನ್ನೂ ಅನೇಕ ಜನ ವಿದೇಶದಲ್ಲಿಯೇ ಕುಳಿತು ಬಾಬೋರ್ ಮಿಲನ ಮಾಡ್ತಾ ಇದ್ದಾರೆ, ನೆನಪು ಮಾಡ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೂ ಬಾಬೋರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಶುಭಾಶಯ ಹೇಳ್ತಾ ಇದ್ದಾರೆ. ಮಕ್ಕಳೇ, ನೀವು ಹಾರ್ತಾ ಇರಿ, ಅನೇಕರನ್ನು ನಿಮ್ಮ ಜೊತೆಗೆ ಹಾರಿಸ್ತಾ ಇರಿ. ಹಾರುವ ಕಲೆಯಿಂದ ಸರ್ವರಿಗೂ ಒಳ್ಳೆಯದೇ ಆಗಲಿದೆ. ಸಭಿ ರಿಫ್ರೆಶ್ ಹೋ ರಹೆ, ಯಾ ರಿಫ್ರೆಶ್ ಅಮರ್ रहेगी
या मधुबन में ही आधा छोड़कर जाएंगे, साथ रहेगी ना। ಅಮರ ಭವಕ ವರದಾನ್. ಮಧುಬನಕ್ಕೆ ಬಂದು ವಿಶೇಷವಾಗಿ ನೀವು ಹೆಚ್ಚಿನ ಉತ್ಸಾಹ ಶಕ್ತಿಯನ್ನು ತುಂಬಿಕೊಂಡಿದ್ದೀರಿ, ರಿಫ್ರೆಶ್ ಆಗಿದ್ದೀರಿ. ಈ ಒಂದು ಶಕ್ತಿ ಉತ್ಸಾಹವನ್ನು ಏನು ತುಂಬಿಕೊಂಡಿದ್ದೀರಿ ಅದು ನಿಮ್ಮಲ್ಲಿ ಅವಿನಾಶಿಯಾಗಿ ಅಮರ ಆಗಿ ಇರಬೇಕು. तो जो परिवर्तन किया है वह सदा बढ़ता रहेगा, ಅಮರ रहेगा. ಇಲ್ಲಿಗೆ ಬಂದು ಯಾವ ಪರಿವರ್ತನೆಯನ್ನು ಮಾಡಿಕೊಂಡಿದ್ದೀರಿ ಆ ಪರಿವರ್ತನೆ ಸದಾ ನಿಮ್ಮಲ್ಲಿ ಇನ್ನೂ ಬೆಳೀತಾ ಹೋಗ್ತದೆ, ಅಮರವಾಗಿ ಉಳಿತದೆ. ಬಾಪ್ ದಾದಾ ಖುಷ್ है और आप भी खुश है, तो औरों को भी ಖುಷಿ देना. ವಿದೇಶಿ ಮಕ್ಕಳನ್ನು ನೋಡಿ ಬಾಬೋರ್ಗೂ ಖುಷಿ ಆಗ್ತಾ ಇದೆ, ಮಕ್ಕಳಿಗೂ ಖುಷಿ ಆಗ್ತಾ ಇದೆ. ಆ ಖುಷಿಯನ್ನು ನೀವು ಅನೇಕರಿಗೆ ಕೊಡಬೇಕು. अच्छा, ज्ञान सरोवर को 10 साल हुआ. अच्छा, ज्ञान सरोवर ने एक विशेषता आरंभ की. जब से ज्ञान सरोवर शुरू हुआ है तो VIP, IP के विशेष विधि पूर्वक प्रोग्राम्स शुरू हुए. ಜ್ಞಾನ ಸರೋವರ ಪ್ರಾರಂಭ ಆದಾಗಿನಿಂದ ವಿಶೇಷವಾಗಿ ಗಣ್ಯ ವ್ಯಕ್ತಿಗಳ ಸೇವೆ ವಿಧಿಪೂರ್ವಕವಾಗಿ ಪ್ರಾರಂಭ ಆಗಿದೆ. हर वर्ग के प्रोग्राम्स एक दो के पीछे चलते रहते और देखा गया है कि ज्ञान सरोवर में आने वाली आत्माओं की स्थूल सेवा और अलौकिक सेवा बहुत अच्छी रुचि से करते. इसलिए ज्ञान सरोवर वालों को बाप दादा विशेष मुबारक देते. ಜ್ಞಾನ ಸರೋವರಕ್ಕೆ ಬಂದಂತಹ ಎಲ್ಲ VIP-ಗಳ ಸೇವೆ, ಸ್ಥೂಲ ಸೇವೆನೇ ಆಗಿರಬಹುದು, ಅಲೌಕಿಕ ಸೇವೆನೇ ಆಗಿರಬಹುದು, ಜ್ಞಾನ ಸರೋವರದ ನಿವಾಸಿ ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಜ್ಞಾನ ಸರೋವರದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಸೇವಾ ಕಿ ರಿಸಲ್ಟ್ सब खुश होकर जाते और खुशी खुशी से और साथियों को साथ ले आते. ಯಾರೆಲ್ಲರೂ ಜ್ಞಾನ ಸರೋವರಕ್ಕೆ ಬರ್ತಾರೋ ಅವರು ತಾವು ಖುಷಿಯಾಗಿ ಹೋಗ್ತಾರೆ ಮತ್ತು ಮತ್ತೊಮ್ಮೆ ಅನೇಕರನ್ನ ಜೊತೆಗೆ ಕರ್ಕೊಂಡು ಬರ್ತಾರೆ. ಚಾರೋ ಓರ್ ಆವಾಜ್ ಫೈಲಾನೆ ಕೆ ನಿಮಿತ್ತ ಜ್ಞಾನ ಸರೋವರ ಬನಾಯ್. ಈ ಜ್ಞಾನ ಸರೋವರ ಜ್ಞಾನದ ಧ್ವನಿಯನ್ನು ಪ್ರಚಾರ ಮಾಡಲಿಕ್ಕಾಗಿ ನಿಮಿತ್ತ ಆಗಿದೆ. तो मुबारक है और सदा मुबारक लेते रहना. ಜ್ಞಾನ ಸರೋವರದಿಂದ ನಾಲ್ಕು ಕಡೆಗೂ ಈಶ್ವರಿಯ ಸಂದೇಶ ಪ್ರಚಾರ ಆಗ್ತಾ ಇದೆ. ಆದ್ದರಿಂದ ಅಲ್ಲಿಯ ನಿವಾಸಿ ಮಕ್ಕಳಿಗೆ ಬಾಬವರು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿ 1 सेकंड में मन को एकाग्र कर सकते हो, सब 1 सेकंड में बिंदु रूप में स्थित हो जा. ಈಗ 1 ಸೆಕೆಂಡಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಬಿಂದು ರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. अच्छा, ऐसा अभ्यास चलते फिरते करते रहो. ಇಂತಹ ಒಂದು ಅಭ್ಯಾಸ ಬಾಬಾ ಅಲ್ಲಿ ಮಾಡಿಸಿದ್ರು ಮತ್ತು ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ದಾರೆ ಈ ಥರದ ಅಭ್ಯಾಸ ಓಡಾಡ್ತಾ ನಡೆದಾಡ್ತಾನೋ ಮಾಡ್ತಾ ಇರಿ. अच्छा, चारों ओर के स्नेही लवलीन आत्माओं को सदा रहम दिल बन हर आत्मा को दुख अशांति से मुक्त करने वाली श्रेष्ठ आत्माओं को सदा अपने मन बुद्धि संस्कार को कंट्रोलिंग पावर द्वारा कंट्रोल में रखने वाले महावीर आत्माओं को सदा संगम युग के जीवन मुक्त स्थिति को अनुभव करने वाले बाप समान आत्माओं को बाप दादा का पदम गुणा याद प्यार और नमस्ते. ಸದಾ ಸ್ನೇಹಿ ಆಗಿರುವಂತಹ ಲವಲೀನ ಮಕ್ಕಳಿಗೆ ಸದಾ ದಯಾಹೃದಯಿಯಾಗಿ
ಅನೇಕ ಆತ್ಮರನ್ನು ದುಃಖ ಮತ್ತು ಅಶಾಂತಿಯಿಂದ ಮುಕ್ತ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ನಿಯಂತ್ರಣ ಇಡುವಂತಹ ಮಹಾವೀರ ಮಕ್ಕಳಿಗೆ ಸಂಗಮ ಯುಗದಲ್ಲಿಯೇ ಜೀವನ ಮುಕ್ತಿಯ ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮರಿಗೆ ಬಾಪ್ ದಾದಾರವರ ಪದಮಗುಣ ನೆನಪು ಪ್ರೀತಿ ಮತ್ತು ನಮಸ್ತೆ। वरदान सभी को ठिकाना देने वाले रहम दिल बाप के बच्चे रहम दिल भव। ಎಲ್ಲರಿಗೂ ಒಂದು ನೆಲೆಯನ್ನು ಕೊಡುವಂತಹ ದಯಾಸಾಗರ ತಂದೆಯ ದಯಾಹೃದಯಿ ಮಕ್ಕಳು ಆಗಿರಿ। रहम दिल बाप के रहम दिल बच्चे किसी को भी भिखारी के रूप में देखेंगे तो उन्हें रहम आएगा। इस आत्मा को भी ठिकाना मिल जाए, इसका भी कल्याण हो जाए। रहम दिल ಮಕ್ಕಳು ದಯಾಹೃದಯಿ ಮಕ್ಕಳು ಯಾವಾಗ ಭಿಕ್ಷುಕ ಆತ್ಮರನ್ನು ನೋಡ್ತಾರೆ ಆಗ ಅವರ ಮೇಲೆ ಇವರಿಗೆ ದಯೆ ಬರ್ತದೆ। ಈ ಆತ್ಮರಿಗೂ ನಾವು ಒಂದು ದಾರಿ ತೋರಿಸ್ಬೇಕು, ಒಂದು ಗುರಿಯನ್ನು ತಲುಪಿಸ್ಬೇಕು, ಇವರ ಕಲ್ಯಾಣನೂ ಮಾಡಬೇಕು ಎಂಬ ಭಾವನೆ ಸಂಕಲ್ಪ ದಯಾಹೃದಯಿ ಮಕ್ಕಳಲ್ಲಿ ಬರ್ತದೆ। उनके संपर्क में जो भी आएगा उसे बाप का परिचय जरूर देंगे। जैसे कोई घर में आता है तो पहले उसे पानी पूछा जाता है, ऐसे ही चला जाए तो बुरा समझते। ऐसे जो भी संपर्क में आता है उसे बाप के परिचय का पानी जरूर पूछो। अर्थात दाता के बच्चे दाता बनकर कुछ न कुछ दो ताकि उसे भी ठिकाना मिल जाए। ಯಾರೆಲ್ಲರೂ ನಿಮ್ಮ ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ತಂದೆಯ ಪರಿಚಯ ಅವಶ್ಯವಾಗಿ ಕೊಡಿ। ಹೇಗೆ ಮನೆಗೆ ಬಂದವರಿಗೆ ಏನಿಲ್ಲ ಅಂದರೂ ನೀರನ್ನಾದರೂ ಕೇಳ್ತೀರಿ, ಹಾಗೆ ನಿಮ್ಮ ಹತ್ತಿರ ಬಂದವರಿಗೆ ಒಂದಿಲ್ಲ ಒಂದು ರೀತಿಯ ಸುಖ ಶಾಂತಿಯ ಕೊಡುಗೆಯನ್ನು ಉಡುಗೊರೆಯನ್ನು ಕೊಟ್ಟು ಕಳಿಸಿರಿ। ತಂದೆಯ ಪರಿಚಯದ ಜಲವನ್ನು ಕೊಡಿ। ದಾತ ತಂದೆಯ ಮಕ್ಕಳಾಗಿ ದಾತ ಆಗಿ ಒಂದಿಲ್ಲ ಒಂದನ್ನು ಬರುವಂಥವ್ರಿಗೆ ನೀವು ಕೊಡ್ತಾ ಹೋಗ್ರಿ। श्लोगन यथार्थ वैराग्य वृत्ति का सहज अर्थ है जितना न्यारा उतना प्यारा। ಯಥಾರ್ಥ ವೈರಾಗ್ಯ ವೃತ್ತಿಯ ಸಹಜ ಅರ್ಥ ಆಗಿದೆ, ಎಷ್ಟು ಮಕ್ಕಳು ನೀವು ನ್ಯಾರ ಆಗ್ತೀರಿ ಅಷ್ಟೇ ತಂದೆಗೆ ಪ್ಯಾರ ಆಗಬೇಕು। ಅವ್ಯಕ್ತ इशारे ಅವ್ಯಕ್ತ सूचने कंबाइंड रूप की स्मृति से सदा विजयी बनो। ಸಂಯುಕ್ತ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ। मैं और मेरा बाबा इसी स्मृति में कंबाइंड रहो तो माया जीत बन जाए। ನಾನು ಮತ್ತು ನನ್ನ ತಂದೆ ಎಂಬ ಸ್ಮೃತಿಯಲ್ಲಿ ಇದ್ದು ಬಿಟ್ಟರೆ, ಈ ಒಂದು ಸಂಯುಕ್ತ ಸ್ವರೂಪದ ಸ್ಮೃತಿಯಲ್ಲಿ ಇದ್ದರೆ ಮಾಯಾಜೀತ ಆಗಿಬಿಡುವಿರಿ। करन करावन हार इस शब्द में बाप और बच्चे दोनों कंबाइंड है। ಮಾಡಿ ಮಾಡಿಸುವವನು ಈ ಶಬ್ದದಲ್ಲಿ ತಂದೆ ಮತ್ತು ಮಕ್ಕಳ ಸಂಯುಕ್ತ ರೂಪ ಕಾಣಿಸ್ತದೆ। हाथ बच्चों का काम बाप का, ಕೈ ಮಕ್ಕಳದು ಕೆಲಸ ತಂದೆಯದು। हाथ बढ़ाने का गोल्डन चांस बच्चों को ही मिलता है। ಕೈ ಮುಂದೆ ಮಾಡುವಂತಹ ಸುವರ್ಣ ಅವಕಾಶ ಮಕ್ಕಳಿಗೆ ಮಾತ್ರ ಸಿಗ್ತದೆ। ನೀವು ಬರೀ ಕೈ ಮುಂದೆ ಮಾಡೋದು, ಕೆಲಸ ಎಲ್ಲ ಅವನು ಮಾಡ್ತಾನೆ। ಇಂತಹ ಒಂದು ಅವಕಾಶ ಸಂಗಮ ಯುಗದಲ್ಲಿ ತಂದೆಯ ಮಕ್ಕಳಿಗೆ ಮಾತ್ರ ಸಿಗ್ತದೆ। अनुभव होता है कि कराने वाला करा रहा है, निमित्त बनाए चला रहा है। यही आवाज़ सदा मन से निकलता है। ಯಾರು ಸಂಯುಕ್ತ ಸ್ವರೂಪದಲ್ಲಿ ಇರ್ತಾರೋ ಅವರಿಗೆ ಅನುಭವ ಆಗ್ತದೆ, ಮಾಡೋನು ಮಾಡಿಸೋನು
ಮಾಡಿಸ್ತಾ ಇದ್ದಾನೆ, ತಾನೂ ಬಂದು ಮಾಡ್ತಾ ಇದ್ದಾನೆ. ನಾನು ನಿಮಿತ್ತ ಮಾತ್ರ ಇದ್ದೀನಿ ಅನ್ನುವ ಅನುಭವ ಅಂತಹ ಮಕ್ಕಳಿಗೆ ಆಗ್ತಿರ್ತದೆ. ಅಚ್ಚ. ಓಂ ಶಾಂತಿ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ
ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಕಂಡು